ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನು ಕಳೆದ 2 ದಿನಗಳ ಹಿಂದೆ DK ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ರಚನೆ ಆಯಿತು. ಅವತ್ತಿನಿಂದ ಹೆಚ್ಚು ಕಡಿಮೆ 3 ದಿನಗಳ ಕಾಲ ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಇಲ್ಲ ಸಲ್ಲದ ಆರೋಪಗಳ ಮೇಲೆ ಕೂರಿಸಿ ಅವರ ಒಂದು ಬೆಳವಣಿಗೆಗೆ ಹಿನ್ನಡೆ ಮಾಡತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಆದ್ರೆ ಇದು ಯಾವುದಕ್ಕೂ ತಗ್ಗದ, ಬಗ್ಗದ ಮತ್ತು ಸೋಲದ ಜಾಯಮಾನವನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಇದನ್ನ ಸವಾಲಾಗಿ ಸ್ವೀಕರಿಸಿದ್ದಾರೆ ಅನ್ನೋದಕ್ಕಿಂತ ಅನಗತ್ಯವಾಗಿ ಅವರ ಮೇಲೆ ಏನೋ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಆ ಆರೋಪಗಳನ್ನ ಸ್ಪಷ್ಟವಾಗಿ ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಮೊದಲು ಇವರಿಗೆ ಯಾವ ರೀತಿಯಾಗಿ ಹಿನ್ನಡೆ ಮಾಡತಕ್ಕಂಥ ಪ್ರಯತ್ನ ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು, ಅದು ಪಕ್ಷದ ಒಳಗೆ ಇರಬಹುದು ಅಥವಾ ಬೇರೆ ಪಕ್ಷದವರಿಂದ ಇರಬಹುದು. ಯಾವ ರೀತಿಯಾಗಿ ಇವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಪ್ರದೇಶ ಕಾಂಗ್ರೆಸ್ ಕಮಿಟಿಗೆ ಅಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಹೈಕಮಾಂಡ್ ಅದನ್ನ ತಿರಸ್ಕರಿಸಿತು, ಅಥವಾ ಸಿದ್ದರಾಮಯ್ಯ ಇದಕ್ಕೆ ಅಡ್ಡಗಾಲಾದ್ರು ಅಂತ ಮಾತನ್ನ ತೇಲಿಬಿಟ್ರು. ತದನಂತರದಲ್ಲಿ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಪಟ್ಟ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಇದಕ್ಕೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರು ಅಡ್ಡಗಾಲ ಹಾಕಿದ್ದಾರೆ. ಯಾಕೆಂದ್ರೆ ಅವರು 37 ಜನ ಶಾಸಕರನ್ನ ಸಿದ್ದರಾಮಯ್ಯ ವಿರುದ್ಧವಾಗಿ ಎತ್ತಿ ನಿಲ್ಲಿಸುವುದರ ಮೂಲಕ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತಕ್ಕಂಥ ಊಹಾಪೋಹ ವರದಿಗಳನ್ನು ಕೂಡ ತೇಲಿಬಿಟ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಯಾವುದೇ ರೀತಿಯಿಂದಲೂ ಕೂಡ ಈ 37 ಶಾಸಕರ ಸಹಿ ಸಂಗ್ರಹ ಮಾಡುವುದರಲ್ಲಿ ತಲ್ಲೀನರಾಗಿರ್ಲಿಲ್ಲ, ಅಥವಾ ಅದರಲ್ಲಿ ಬೀಜ ಕೂಡ ಆಗಿರ್ಲಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿಗೆ ಉತ್ತಮ ಅವಕಾಶ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ರಾಜಕೀಯವಾಗಿ ಡಿಸ್ಟರ್ಬೆನ್ಸ್ ಮಾಡ್ಬೇಕಂತಕ್ಕಂಥ ಲೆಕ್ಕಾಚಾರದಿಂದ ಈ ಆರೋಪಗಳನ್ನ ಹೊರಿಸಿದ್ರು. ಆದ್ರೆ ತದನಂತರದಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಈ ವಾಸ್ತವಿಕತೆ ಅಥವಾ ಸತ್ಯದ ಅರಿವಾದಾಗ ಇದೇ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಅವರು ಉಪಹಾರವನ್ನು ಕೂಡ ದೆಹಲಿಯಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ಶ್ರಮ ಪಟ್ಟು ನನ್ನ ಬೆನ್ನಿಗೆ ನಿಂತಿದ್ರು ಅನ್ನೋದು ಈ ಇಡೀ ರಾಜ್ಯದ ಜನತೆಗಿಂತ ಸ್ವತಃ ಖುದ್ದು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಷಯ. ರಾಜಕಾರಣದಲ್ಲಿ ಅವರಿಗೆ ಹಿನ್ನಡೆ ಆದಾಗ ಯಾರು ಕೂಡ ಅವರ ಜೊತೆ ನಿಲ್ಲದೇ ಇದ್ದಂತ ಸಂದರ್ಭದಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ತನು ದನದಿಂದ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ ಈ ರಾಜ್ಯದ ಏಕೈಕ ರಾಜಕಾರಣಿ ಯಾರು ಅಂತಂದ್ರೆ ಅದು ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ. ದೇವೇಗೌಡರ ನಂತರದ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಯಾರು ಯಾರಿಂದ ಯಾವಾಗ ಸಹಾಯವನ್ನು ಪಡೆದುಕೊಂಡ್ರು ಅನ್ನೋದು ಸ್ವತಃ ಅವರಿಗೆ ಗೊತ್ತಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಹುಳಿ ಹಿಂಡುವ ಯಾವ ಪ್ರಯತ್ನಗಳು ಕೈಗೊಳ್ಳಲಿಲ್ಲ. ಇದರಿಂದ ಹತಾಶರಾದಂತಹ ಸತೀಶ್ ಜಾರಕಿಹೊಳಿ ವಿರೋಧಿ ಬಣದ ಗುಂಪಿನವರು ಹೊಸ ಒಂದು ರಾದ್ಧಾಂತವನ್ನು ಸೃಷ್ಟಿ ಮಾಡಿದ್ರು. ಅದೇನಂತಂದ್ರೆ, ಮುಖ್ಯಮಂತ್ರಿಗಳು ಏನು ಭಾರತ ಜೋಡೋ ಒಂದು ಅಭಿಯಾನದಲ್ಲಿ ಕರ್ನಾಟಕದಲ್ಲಿ ಸುಮಾರು 10,000 ಸಂಘಗಳನ್ನ ರಚನೆ ಮಾಡುವುದರ ಮೂಲಕವಾಗಿ ಒಂದು ಯುವಕರ ಒಗ್ಗಟ್ಟನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತೀವಿ ಅಂತೇಳಿ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ರು. ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ಕೆಲ ಪತ್ರಕರ್ತರು ಅಂದ್ರೆ ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಸಂಘಟನೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಆರ್ಥಿಕ ಹೊರೆ ಆಗ್ತದೆ ಅಂತ ಹೇಳಿದ್ದಾರೆ ಅಂತಕ್ಕಂಥ ಸುದ್ದಿಗಳನ್ನ ಬಿತ್ತರ ಮಾಡುವುದರ ಮೂಲಕವಾಗಿ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸ್ಟರ್ಬ್ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಒರಿಜಿನಲ್ ನಾವು ವಿಡಿಯೋವನ್ನ ತೆಗೆದು ನೋಡಿದಾಗ ಸತೀಶ್ ಜಾರಕಿಹೊಳಿ ಅವರು ಭಾರತ ಜೋಡೋ ಈ ತರ ಬಗ್ಗೆ ಎಲ್ಲಿಯೂ ಕೂಡ ಆರ್ಥಿಕ ಹೊರೆ ಆಗ್ತದೆ ಅಂತಕ್ಕಂಥ ಮಾತನ್ನ ಎಲ್ಲಿಯೂ ಕೂಡ ಬಳಸಿಲ್ಲ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಒಂದು ದುರುದ್ದೇಶವನ್ನ ಇಟ್ಟುಕೊಂಡು ಮಾಧ್ಯಮಗಳನ್ನ ಬಳಸಿಕೊಂಡು ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಅವರ ಹೆಸರನ್ನ ಕೆಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದಕ್ಕೆ ಖುದ್ದಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಂತ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಭಾರತ ಜೋಡೋ ಯಾತ್ರೆಗೆ ಯಾವುದೇ ರೀತಿಯಾಗಿ ಆರ್ಥಿಕ ಹೊರೆ ಆಗ್ತದೆ ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ಸುಮ್ಮನೆ ಇದನ್ನ ಮಾಧ್ಯಮದವರು ಸೃಷ್ಟಿ ಮಾಡಿದ್ದಾರೆ ಅಥವಾ ಮಾಧ್ಯಮದವರು ತಪ್ಪು ವರದಿಯನ್ನು ಪ್ರಸಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಇದರ ಬಗ್ಗೆ ಏನೋ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿನಾಂಕ 4ರಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡುತ್ತಾ ಮಾಧ್ಯಮ ಮಿತ್ರರಿಗೆ ಬಹಳಷ್ಟು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಭಾರತ್ ಜೋಡೋ ಯೋಜನೆಗೆ ಸರ್ಕಾರ ಕಾರ್ಯಕ್ರಮ ಮಾಡ್ತಂತ ಕೇಳಿದಾಗ ಬಹಳಷ್ಟು ಜನರಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಆದರೆ ಇವತ್ತು ಮಾಧ್ಯಮದಲ್ಲಿ ಭಾರತ್ ಜೋಡೋ ಯೋಜನೆಗೆ ಆರ್ಥಿಕ ಹೊರೆ ಆಶ್ಚರ್ಯ ಹೇಳಿಕೆ ಅಂತ ಕೆಲವು ಪತ್ರಿಕೆಗಳಲ್ಲಿ ಕೆಲವು ಮಾಧ್ಯಮಗಳ ವರದಿ ಮಾಡಿದೆ. ಇದು ಬಹಳ ಸತ್ಯಕ್ಕೆ ದೂರವಾದಂತಹ ವಿಚಾರ. ನಂದೇ ಅಂತ ವಿಡಿಯೋ, ಅದೇ ಪತ್ರಿಕಾಗೋಷ್ಠಿಯಲ್ಲಿ ನಂದೇ ಅಂತ ಒಂದು ವಿಡಿಯೋ ಇದೆ. ಅದ್ರಲ್ಲಿ ನಾ ಹೇಳಿದ್ದೇನೆ, ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಆಗೋಲ್ಲ ಅಂತ. ಬಸ್ ಪಾಸ್ ಆದ್ರೂ ಜಾಸ್ತಿ ಹೊರೆ ಆಗೋಲ್ಲ ಅಂತ ಹೇಳಿದಾರೆ. ಅದು ಬಿಟ್ರೆ ನೆಕ್ಸ್ಟ್ ನಮ್ದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನ ಅಡ್ಜಸ್ಟ್ ಮಾಡಬಹುದು, ಅದೇನು ತೊಂದರೆ ಇಲ್ಲ ಸರ್ಕಾರಕ್ಕೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡೋದಕ್ಕಾಗಿ
ಸಾರ್ವಜನಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರು ಇದನ್ನ ಗಮನಿಸಬೇಕು. ಮುಂದೆ ಈ ರೀತಿ ಆಗದಾಗೆ ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ನಮಸ್ಕಾರ. ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಒಂದು ಮಾತನ್ನ ರಾಜಕೀಯವಾಗಿ ಹೇಳ್ಬೇಕಂದ್ರೆ, ರಾಜಕೀಯ ನಿಯತ್ತನ್ನ ಇವರು ಯಾರಿಂದಲೂ ಕಲಿಯತಕ್ಕಂತ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೆ ಒಂದು ಪಕ್ಷಕ್ಕೆ ನಿಯತ್ತಾಗಿರ್ತಾರೆ ಅಥವಾ ಒಂದು ಜನರಿಗಾಗಿ ನಿಯತ್ತವಾಗಿರ್ತಾರೆ, ಅದನ್ನ ಬದ್ಧತೆಯಿಂದ ಮಾಡಿಕೊಂಡು ಬಂದಂತ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ನೂರಾರು ಸವಾಲುಗಳನ್ನ ಮೆಟ್ಟಿ ನಿಂತು ಸಾಮ್ರಾಜ್ಯವನ್ನ ಕಟ್ಟುವುದರ ಮೂಲಕ ರಾಜಕಾರಣದ ಒಂದು ದೈತ್ಯ ಶಕ್ತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಏನು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ, ಇವರಿಗೆ ಅನವಶ್ಯಕವಾಗಿ ಹಿನ್ನಡೆ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಅವರನ್ನು ವ್ಯವಸ್ಥಿತವಾಗಿ ಹೆಸರು ಕೆಡಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥ ಆರೋಪ ಜಾರಕಿಹೊಳಿ ಅಭಿಮಾನಿಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮೊದಲೇ ಅಹಿಂದ ವರ್ಗಕ್ಕೆ ಸೇರಿದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಮಾಡುವುದರ ಮೂಲಕ ಮುಂದೆ ಅವರು ಏನೋ ರಾಜಕಾರಣದಲ್ಲಿ ಯಶಸ್ಸನ್ನು ಪಡಿತಾರೆ, ಆ ಯಶಸ್ಸಿಗೆ ಈಗಲೇ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ಯಾವುದೇ ಸತೀಶ್ ಜಾರಕಿಹೊಳಿ ಅವರ ಸ್ಪೀಡ್ಗೆ ಬ್ರೇಕ್ ಹಾಕುವ ಕೆಲಸಗಳು ಎಂದಿಗೂ ಕೂಡ ಕೈಗೊಳ್ಳೋದಿಲ್ಲ ಅಂತಕ್ಕಂಥ ಭಾವನೆಯನ್ನ ಅಹಿಂದ ವರ್ಗದ ಜನತೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಇಲ್ಲಿ ನಮಗೆ ಸಿಕ್ಕಂತ ಖಚಿತ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಯಾಕೆ ಕೆಪಿಸಿಸಿ ಅಧ್ಯಕ್ಷ ಆಗಲಿಲ್ಲ ಅಂತಂದ್ರೆ, ಪಕ್ಷದ ಹೈಕಮಾಂಡ್ ದವರು ಒಂದು ಕಂಡೀಷನ್ ಅನ್ನು ಹಾಕಿದ್ರು. ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಜಾರಿಗೆ ತಂದಾಗ ನೀವು ಪಕ್ಷದ ಅಧ್ಯಕ್ಷರಿಗೆ ಕೆಲಸ ಮಾಡ್ತಿರೋ ಅಥವಾ ಒಂದು ಖಾತೆಯನ್ನ ಸಂಭಾಳಿಸ್ತಿರೋ ಅಂತ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು, ಯಾಕಂದ್ರೆ ರಾಜಕೀಯ ಹಿನ್ನಡೆ ಆಗ್ಬಾರ್ದು ಅಥವಾ ಈಗಾಗಲೇ ಲೋಕೋಪಯೋಗಿ ಸಚಿವರಾಗಿ ರಾಜ್ಯಾಂಗದಾದ್ಯಂತ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಈ ಕಾರ್ಯಗಳು ಅರ್ಧಕ್ಕೆ ನಿಲ್ಲಬಾರದು ಅಥವಾ ತಾವೇನು ಶ್ರಮವಹಿಸಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ನಾನು ಒಂದು ತಾರ್ಕಿಕ ಕೆಲಸ ಮಾಡೋದ್ರ ಮೂಲಕ ಅಂತ್ಯವನ್ನ ಹಾಡಬೇಕು ಎಂಬ ಲೆಕ್ಕಾಚಾರದಲ್ಲಿ ಅವರು ಆಯ್ದುಕೊಂಡದ್ದು ಒಂದು ಸಚಿವ ಸ್ಥಾನವನ್ನ. ಇನ್ನೊಂದು ರೀತಿಯ ವ್ಯಾಖ್ಯಾನ ಮಾಡಬೇಕಂದ್ರೆ, ಬೆಂಗಳೂರನ್ನ ಹೊರತುಪಡಿಸಿ ಅತ್ಯಂತ ಹೆಚ್ಚು ಶಾಸಕರನ್ನ ಹೊಂದಿರತಕ್ಕಂಥ ಮತ್ತು ರಾಜ್ಯದ ರಾಜಕಾರಣದಲ್ಲಿ ನಿರ್ಣಾಯಕ ಸ್ಥಾನವನ್ನು ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪಕ್ಷ ಕಟ್ಟುವುದು ಅಷ್ಟು ಸರಳ ಅಲ್ಲ. ಒಂದು ಸಾರಿ ಈ ಜಿಲ್ಲೆಯ ಹಿಡಿತ ಕೈತಪ್ಪಿ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಅಥವಾ ಅವರಿಗಾಗಲಿ ರಾಜಕೀಯವಾಗಿ ಸ್ವಲ್ಪ ತೊಂದರೆ ಆದಿತ್ತು ಎಂಬ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಪಕ್ಷದ ಅಧ್ಯಕ್ಷ ಸ್ಥಾನ BK ಹರಿಪ್ರಸಾದ್ ಅವರ ಪಾಲಿಗೆ ಹೋಗಿದೆ. ಏನೇ ಆಗಲಿ ಪಕ್ಷ ಅಥವಾ ಸರ್ಕಾರ ಇವರನ್ನ ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತದೆ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇದೆ ಹೊರತಾಗಿ, ಅಕಸ್ಮಾತ್ ಆಗಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಯಾರ್ದೋ ಮಾತು ಕೇಳಿ ಹಿನ್ನಡೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಖಂಡಿತವಾಗಿಯೂ ಪಕ್ಷಕ್ಕೆ ಹಾನಿಯಾಗ್ತದೆ ಹೊರತಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಿಂದ ಹಿನ್ನಡೆ ಆಗೋದಿಲ್ಲ. ಯಾಕೆಂದ್ರೆ ಒಂದು ಸಣ್ಣ ಕುಟುಂಬದಿಂದ ಬಂದಂತ ಒಬ್ಬ ಸತೀಶ್ ಜಾರಕಿಹೊಳಿ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ತರೋದ್ರಲ್ಲಿ ಎಷ್ಟು ಶ್ರಮ ವಹಿಸಿದ್ದಾರೆ ಅಂತಕ್ಕಂಥದ್ದು ಇಡೀ ನಾಡಿನ ಜನತೆಗೆ ಗೊತ್ತಿರ್ತಕ್ಕಂಥ ಸತ್ಯ.